ಇವತ್ತು ಕೇಂದ್ರದ ಭಾರೀ ಕೈಗಾರಿಕಾ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಸಾಹೇಬರು ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಒಂದು ಮಾತು ಹೇಳಿದ್ರು. ಅದೇನೋ ಲೀಸ್ ಸಿ ಎಮ್ ಅಂತ. ಕುಮಾರಸ್ವಾಮಿಯವರೇ, ದೇವೇಗೌಡ ಸಾಹೇಬರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೆಂಗೆ ಬೆನ್ನು ಚೂರಿ ಹಾಕಿದ್ರು, ಹೆಂಗೆ ಮೋಸ ಮಾಡಿದ್ರು, ನಿಮ್ಮ ಪಕ್ಷಕ್ಕೆ ಎಷ್ಟು ನಿಷ್ಠೆಯಿಂದ ಇದ್ದರು, ಅಂಥವ್ರನ್ನ ನೀವು ಹೇಗೆ ನಡೆಸ್ಕೊಂಡ್ರಿ ಅನ್ನೋದು ರಾಜ್ಯಕ್ಕೂ ಗೊತ್ತು, ನಿಮಗೂ ಗೊತ್ತು. ನಿಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರಿ. ಸಾಹೇಬರು ಧೃತಿಗೆಡಲಿಲ್ಲ, ವಾಪಸ್ ಬಂದರು. ಅಂದರೆ ನಿಮ್ಮಂಥವ್ರ ಕುತಂತ್ರಕ್ಕೆ ಪೊಲಿಟಿಕಲ್ ಕೆರಿಯರೇ ಎಂಡ್ ಆಗಿಬಿಡೋದು ಬೇರೆಯವ್ರದ್ದಾಗಿದ್ದರೆ. ಆದರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಆ ಧೈರ್ಯ ಇತ್ತು, ನಿಮ್ಮನ್ನು ಮೆಟ್ಟಿ ನಿಲ್ಲೋ ಶಕ್ತಿ ಇತ್ತು. ವಾಪಸ್ ಬಂದರು, ಕಾಂಗ್ರೆಸ್ ಪಕ್ಷಕ್ಕೆ ಬಂದರು. ನಿಮ್ಮಲ್ಲಿದ್ದಾಗ ನಿಮ್ಮ ಜೊತೆ ನಿಷ್ಠೆಯಿಂದ ಇದ್ದರು. ಕಾಂಗ್ರೆಸ್ಸಿಗೆ ಬಂದ ಮೇಲೆ ಕಾಂಗ್ರೆಸ್ಸಲ್ಲಿ ನಿಷ್ಠೆಯಿಂದ ಇದ್ದಾರೆ. ಕಾಂಗ್ರೆಸ್ಸಿಗೆ ಬಂದ ಮೇಲೆ ಮುಖ್ಯಮಂತ್ರಿಗಳಾದರೂ ಇವತ್ತು ದೇವರಾಜ ಅರಸು ಅವರ ರೆಕಾರ್ಡ್ನ ಬ್ರೇಕ್ ಮಾಡಿದ್ದಾರೆ. ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಿಮ್ಮ ಥರ ಅಲ್ಲ ಕುಮಾರಸ್ವಾಮಿ ಅವರೇ. ಈಗೇನೋ ನಿಮ್ಮ ಹುಡುಗರೆಲ್ಲ ಅದೇನೋ ಡ್ಯಾಡಿ ಈಸ್ ಹೋಮ್ ಅಂತ ಟಾಕ್ಸಿಕ್ಕು ಟೀಸರ್ ಲೈನ್ ಕೊಟ್ಟಿದ್ದಾರೆ. ನಾನು ನೋಡಿದೆ, ಡ್ಯಾಡಿ ಈಸ್ ಹೋಮು ಅದೇ ಕುಮಾರಸ್ವಾಮಿ ಅವ್ರ ಡ್ಯಾಡಿನ, ನಿಖಿಲ್ ಕುಮಾರಸ್ವಾಮಿ ಅವ್ರ ಡ್ಯಾಡಿನ ಅನ್ನೋದು ಒಂದು ಕ್ಲಾರಿಟಿ ಕೊಡಬೇಕು ಜೆ ಡಿ ಎಸ್ ಟೀಮವರು. ಕುಮಾರಸ್ವಾಮಿ ಅವ್ರ ಡ್ಯಾಡಿ ಅಂದರೆ ಅದು ದೇವೇಗೌಡ ಸಾಹೇಬರು ಸಿ ಎಮ್ ರೇಸಿಗೆ ಬರ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವ್ರ ಡ್ಯಾಡಿ ಅಂದರೆ ಕುಮಾರಸ್ವಾಮಿ ಸಾಹೇಬರು ರೇಸಿಗೆ ಬರ್ತಾರೆ. ಮತ್ತು ನನಗೆ ಇನ್ನೊಂದು ಡೌಟ್ ಬಂತು, ಅದೇ ಡ್ಯಾಡಿ ಈಸ್ ಹೋಮು ವಿತ್ ಹೂಮ್ ಅಂತ, ಅದು ಕಾಂಗ್ರೆಸ್ಸಾ ಬಿ ಜೆ ಪಿನ? ನನ್ನ ಸ್ನೇಹಿತರೆಲ್ಲ ಹೇಳ್ತಾ ಇದ್ರು, ಗುರು ಯಾವಾಗ ಕಾಂಗ್ರೆಸ್ ಜೊತೆ ಬರ್ತಾರೋ ಗೊತ್ತಿಲ್ಲ ಕುಮಾರಣ್ಣ, ಗಟ್ಟಿಯಾಗಿ ಒನ್ ಡೇ ಸರ್ಟೇನ್ಲಿ ವಿಲ್ ಕಮ್ ಬ್ಯಾಕ್ ಅಂತ. ಕುಮಾರಸ್ವಾಮಿ ಸರ್, ದೇವರಾಜ ಅರಸು ಅವರು ನಮ್ಮ ರಾಜ್ಯ ಕಂಡ ಅತಿ ದೊಡ್ಡ ಒ ಬಿ ಸಿ ಲೀಡರ್. ಅದಾದಮೇಲೆ ಸಿದ್ದರಾಮಯ್ಯ ಸಾಹೇಬರು. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಬರೀ ಕುರುಬ ಸಮುದಾಯಕ್ಕಲ್ಲ, ಒಂದು ಒ ಬಿ ಸಿಗೆ ಅಹಿಂದಾಗೆ ದೊಡ್ಡ ಶಕ್ತಿ. ಅಂಥವ್ರ ಬಗ್ಗೆ ನೀವು ಲೇವಡಿ ಮಾಡ್ತೀರಾ. ನೀವು 28ಗೆ ಇಲ್ಲಿ ಬಂದು ಸಿ ಎಮ್ ಆಗಬೇಕು ಅಂತೇನೋ ಕನಸು ಕಾಣ್ತಿದ್ದೀರಾ. ಸರ್, ಡೆಲ್ಲಿಯಲ್ಲೊಂದು ಚರ್ಚೆ ನಡೀತಿದೆ. ಕುಮಾರಸ್ವಾಮಿಯವ್ರ ಕೈ ಕಟ್ಟಾಕ್ಬಿಟ್ಟಿದ್ದಾರೆ ಮೋದಿಯವರು. ಪ್ರತಿ ಫೈಲು ಮೋದಿಯವ್ರ ಆಫೀಸ್ಗೆ ಹೋಗಬೇಕು, ಮೋದಿಯವ್ರ ಎಸ್ ಅನ್ಬೇಕು, ಅಮಿತ್ ಶಾ ಅವ್ರ ಎಸ್ ಅನ್ಬೇಕು, ನಡ್ಡಾ ಅವ್ರ ಎಸ್ ಅನ್ಬೇಕು, ಸಂತೋಷ್ ಜಿ ಅವ್ರ ಎಸ್ ಅನ್ಬೇಕು. ಇವರೆಲ್ಲ ಎಸ್ ಅಷ್ಟೊತ್ತಿಗೆ ಫೈಲ್ ಕ್ಲಿಯರ್ ಆಗಲ್ಲ. ಪಾಪ ಕುಮಾರಸ್ವಾಮಿ ಅವ್ರನ್ನ ಬಂದಿ ಮಾಡಿ ಇಟ್ಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವ್ರು ನಡೀತಾ ಇಲ್ಲ. ಆ ಕಾರಣಕ್ಕೆ ಅವ್ರು ಸ್ಟೇಟ್ ಪಾಲಿಟಿಕ್ಸ್ಗೆ ಬರಬೇಕು ಅಂತಿದ್ದಾರೆ. ಏನಿಯೋ ಕುಮಾರಸ್ವಾಮಿ ಸರ್, ನಿಮ್ಮ ತಂದೆಯವ್ರು ಹೇಳ್ದಂಗೆ ನೀವೇನೋ ಲೋಕಲ್ ಎಲೆಕ್ಷನ್ನು ಸ್ವಾಭಿಮಾನದಿಂದ ಸಪ್ರೇಟ್ ಮಾಡ್ತೀರಂತಲ್ಲ, ಸಪ್ರೇಟ್ ಹೋಗಿ ನಿಮ್ಮ ತಾಕತ್ತು ತೋರಿಸಿ ಸರ್. ಯಾಕೆ ಜೆ ಡಿ ಎಸ್ ನೀವು ಸಪ್ರೇಟ್ ಹೋದರೆ ಭಯನಾ ಸರ್? ಈಗ ಯಾಗೋ ಬಿ ಜೆ ಪಿ ಜೊತೆ ಅಲಿಯನ್ಸ್ ಅಂತ ಇದ್ದೀರಾ?